ಸ್ವಾತಂತ್ರ್ಯ ದಿನಾಚರಣೆ ಕಚೇರಿ ಮುಂದೆ ಆಚರಣೆ ಮಾಡ್ತಿದ್ದೀರಾ. ನಿಮ್ಮ ಸದಸ್ಯರೆಲ್ಲರೂ ಇಲ್ಲಿ ಸೇರಿದ್ದಾರೆ, ಏನು ಹೇಳ್ತೀರಾ ಸರ್? ಜೈ ಭೀಮ್, ಜೈ ಜೈ ಭೀಮ್. ಸ್ವಾತಂತ್ರ್ಯ ದಿನೋತ್ಸವ ಇದು ಸ್ವಾತಂತ್ರ್ಯ ದಿನೋತ್ಸವ ಅಂದರೆ ನಮ್ಮ ರಕ್ತ ಕಣಗಳಿಂದ ಒಂದು ವಿಭಜನೆ ಆಗಿರೋದು ಮತ್ತು ಒಂದು ಗಟ್ಟಿಯಾಗಿರೋದು ಸ್ವಾತಂತ್ರ್ಯ ದಿನಾಚರಣೆ. ಅಂದರೆ ಈ ಹಿಂದೆ ಸ್ವಾತಂತ್ರ್ಯದಲ್ಲಿ ತುಂಬ ಜನ ಕಷ್ಟಪಟ್ಟು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ 80ನೇ ವರ್ಷ ಶುಭಾಶಯಗಳು ಅಂತ ನಮ್ಮ ಪ್ರಕಾರವಾಗಿ, ನಮ್ಮ ಭಾರತ ದೇಶ ಪ್ರಕಾರವಾಗಿ ನಾವು ಹೇಳ್ಕೊಳ್ಳೋಕ್ಕೆ ಸಂತೋಷ ಪಡ್ತೀವಿ. ಅಂದರೆ ಇದಕ್ಕೆ ಸುಭಾಷ್ ಚಂದ್ರ ಬೋಸ್ಗೆ ಅವರಿಗೆ ಮುಖ್ಯವಾಗಿ ಸುಭಾಷ್ ಚಂದ್ರ ಬೋಸ್ಗೆ ಅವರಿಗೆ ಧನ್ಯವಾದಗಳು ಹೇಳಬೇಕು. ಸ್ವಾತಂತ್ರ್ಯ ದಿನೋತ್ಸವದಲ್ಲಿ ಅವರಿಗೆ ನಮ್ಮ ಪೂರ್ತಿ ಸರ್ಕಾರ ಇರುತ್ತೆ ಅಂತ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ ಸರ್. ಯಾಕಂದರೆ ಇದು ಸ್ವಾತಂತ್ರ್ಯ ದಿನೋತ್ಸವ ಒಂದು ವಿಷಯ, ಅಂದರೆ ಒಂದು ಬಡವರಿಂದ ಹಿಡಿದು ಒಂದು ಸಾಹುಕಾರ ತನಕ ಒಬ್ಬ ಈ ಹಿಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ SC STಗಳನ್ನು ಯಾವ ಥರ ಇದ್ದಾರೆ, ಏನು ಮಾಡ್ತಾಯಿದ್ದಾರೆ, ಆಗ ಅವರು ಕೂಡ ಅದನ್ನು ನೋಡ್ತಾ ಇದ್ದರು. ಡಾಕ್ಟರ್ BR ಅಂಬೇಡ್ಕರ್ ಅವರು SC STಗಳಿಗೆ ಯಾವ ಥರ ಕಷ್ಟಪಡ್ತಾ ಇದ್ದಾರೆ ಅಂತ ನೋಡಿ ಅವರು ಒಂದು ಹಿಸ್ಟ್ರಿ ಇದೆ ಸರ್ ಇದರಲ್ಲಿ ಸ್ವಾತಂತ್ರ್ಯ ದಿನೋತ್ಸವದಲ್ಲಿ. ಅದು ಕೂಡ ನಾನು ಅಂಬೇಡ್ಕರ್ ಅವರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇದಕ್ಕೆ ಎಲ್ಲರೂ ಸಹಕರಿಸಿ ಇದು ಒಂದು ಉತ್ಸವ ಮಾಡ್ತಾ ಇದ್ದೀವಿ ಅಂದರೆ ನಮಗೂ ಸಂತೋಷವಾಗ್ತಾ ಇದೆ. ಇನ್ನು ಮುಂದೆ ಇದನ್ನು ನಾವು ತುಂಬ ಇದಕ್ಕೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಮ್ಮ ಅಭಿಪ್ರಾಯ ಸರ್. ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷಗಳಾದರೂ SC STಗಳಿಗೆ ಮತ್ತು ಕೆಳ ಜನಾಂಗದವರಿಗೆ ಆಗ್ತಾ ಇರೋ ಅವಮಾನ ಇನ್ನೂ ಆಗ್ತಾನೇ ಇದೆ, ಏನು ಹೇಳ್ತೀರಾ ಸರ್? ಸರ್, ಒಂದು ವಿಷಯ ಹೇಳ್ತೀನಿ. ಇದು ಸುಪ್ರೀಂ ಕೋರ್ಟು ಆಜ್ಞೆ ಸರ್. ಇದು ಪ್ರೆಸಿಡೆಂಟು, ಪ್ರಧಾನಮಂತ್ರಿ, ಸುಪ್ರೀಂ ಕೋರ್ಟ್ಗಳು 3 ಜನ ಸೇರಿಕೊಂಡು ಇದನ್ನು ಮಾಡ್ತಾರೆ. ಅವ್ರದ್ದು ಏನು ತಪ್ಪಿಲ್ಲ, 3 ಜನದ್ದು ಏನು ತಪ್ಪಿಲ್ಲ. ನಾನು ಹೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟದು ಮತ್ತು ಪ್ರೆಸಿಡೆಂಟು, ಪ್ರಧಾನಮಂತ್ರಿಗಳದ್ದು ತಪ್ಪಿಲ್ಲ. ತಪ್ಪು ಬರೋದು ರಾಜಕೀಯ ವ್ಯಕ್ತಿಗಳಿಂದನೇ ಇದು ಅನ್ಯಾಯ ಆಗ್ತಾ ಇರೋದು. SC STಗಳಾಗಲಿ ಎಲ್ಲ ಜಾತಿಗಳು, ನಾನು SC STಗಳಂತಲೇ ನಾನು ಹೇಳ್ತಾ ಇಲ್ಲ, ಬಡ ಜನರು ಎಲ್ಲ ಜಾತಿಗಳು ಸೇರಿಸ್ಕೊಂಡು ಇದರಲ್ಲಿ ಒಂದು ಐಕಮತ್ಯ ಬರಬೇಕಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು 1957ರಲ್ಲೇ ಒಂದು ಅದನ್ನು ಮಾಡಿದ್ದಾರೆ. ಅವರು ಅಂಬೇಡ್ಕರ್ ಅವರು ಅದನ್ನು ಸರಿಸಮಾನ ಮಾಡಿಲ್ಲ. ಅದನ್ನು ಈಕ್ವಲೇಷನ್ ಮಾಡಬೇಕಾಯಿತು. ಬಡವರನ್ನು ಒಂದು ಈಕ್ವಲೇಷನ್, STಗಳಾಗಲಿ ಬಡವರ ಜನಗಳಲ್ಲಿ ಎಲ್ಲ ಜಾತಿಗಳನ್ನು ಒಂದೇ ಲೆವೆಲಲ್ಲಿ ತರಬೇಕು ಅಂತ ಈ ಮೂಲಗಳು ಇದೆ. ಅದನ್ನು ಇನ್ನೂ ಅನುಸರಿಸಿ ಇದು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಇದು